ಸರ್ಕಾರ ಕೊಟ್ಟ ಭಾಷಣವನ್ನ ಮಾಡದೆ ಸದನದಿಂದ ಹೊರ ನಡೆದಂತಹ ರಾಜ್ಯಪಾಲರ ನಡೆ ವಿಚಾರ ಈಗ ಸಾಕಷ್ಟು ವಿವಾದಕ್ಕೆ ಕಾರಣ ಆಗ್ತಾ ಇದೆ. ಈ ವಿಚಾರವಾಗಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯಪಾಲರು ಬಿಜೆಪಿ ಮುಖಂಡರ ಕೈಗೊಂಬೆಯಾಗಿದ್ದಾರೆ. ಗೆಹ್ಲೋಟ್ ವಿರುದ್ಧ ಶಾಸಕ ಬೇಳೂರು ಗೋಪಾಲಕೃಷ್ಣ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯಪಾಲರಿಗೆ ಅಮಿತ್ ಶಾ 2 ನಿಮಿಷ ಮಾತಾಡಿ ಬಾ ಅಂತ ಹೇಳಿರಬೇಕು. ಈ ರಾಜ್ಯಪಾಲರು ನಮಗೆ ಬೇಕಿಲ್ಲ ಅಂತ ಬೇಳೂರು ಗೋಪಾಲಕೃಷ್ಣ ಹೇಳಿದ್ದಾರೆ. ರಾಜ್ಯಪಾಲರ ಧೋರಣೆಯನ್ನ ನಾನು ಖಂಡಿಸ್ತೀನಿ ಅಂತ ಬೇಳೂರು ಹೇಳಿದ್ದಾರೆ. ಆದರೆ ರಾಜ್ಯಪಾಲರು ಈ ದೇಶದ ಅಲ್ಲಿಯ ನಾಯಕರ ಬಿಜೆಪಿ ಮುಖಂಡರ ಕೈವಾಡಾಗಿಬಿಟ್ಟು ಅವರು ಏನು ಹೇಳಿದರೆ ಅದೇ ಥರ ಓದೋದಾಗಿದ್ದರೆ ಈಗ ರಾಜ್ಯಪಾಲರು ಏನಕ್ಕೆ ಬೇಕಿಲ್ಲಿ? ಇವತ್ತಾಗಿರೋದು ಅದೇ. ಅಮಿತ್ ಶಾ ಅವ್ರು ಹೇಳಿರಬೇಕು 2 ನಿಮಿಷ ಮಾತಾಡ್ಬಿಡಪ್ಪ ಆಮೇಲೆ ಬಂದ್ಬಿಡು ಅಂತ ಹೇಳಿರ್ಬೇಕೇನಂತ ಕಾಣುತ್ತೆ. ಎರಡನೇದು, ರಾಜ್ಯಪಾಲರು ತಮ್ಮ ಭಾಷಣ ಆದಮೇಲೆ ರಾಷ್ಟ್ರಗೀತೆಯನ್ನು ಜಂಟಿ ಅಧಿವೇಶನದಲ್ಲಿ ರಾಜ್ಯಪಾಲರ ಭಾಷಣದ ಬಗ್ಗೆ ಹೈಡ್ರಾಮಾ ನಡೆದಿದೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸರ್ಕಾರ ತನ್ನ ನ್ಯೂನ್ಯತೆ ವೈಫಲ್ಯವನ್ನ ಮುಚ್ಚಿ ಹಾಕೋದಕ್ಕೆ ಯತ್ನಿಸ್ತಾ ಇದೆ. ಸಾರ್ವಜನಿಕರ ಗಮನವನ್ನ ಬೇರೆಡೆಗೆ ಸೆಳೆಯೋದಕ್ಕೆ ಅಧಿವೇಶನ ಬಳಕೆ ಮಾಡಲಾಗ್ತಿದೆ ಅಂತ ಹೇಳಿಕೊಂಡು ಎಚ್.ಡಿ. ಕುಮಾರಸ್ವಾಮಿ ಹೇಳಿದ್ದಾರೆ. ಇವತ್ತಿನ ಬೆಳವಣಿಗೆ ಏನಿದೆ, ರಾಜ್ಯ ಸರ್ಕಾರ ಅವರ ಹಲವಾರು ನ್ಯೂನತೆಗಳನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಅವರ ವೈಫಲ್ಯಗಳನ್ನು ಜನಗಳಿಂದ ದಾರಿ ತಪ್ಪಿಸ್ತಕ್ಕಂಥದ್ದಕ್ಕೆ ಇವತ್ತಿನ ಒಂದು ಜಂಟಿ ಸದನದ ಅಧಿವೇಶನ ಏನಾಗಬೇಕಾಗಿತ್ತು, ಈ ಸರ್ಕಾರದ ಸಣ್ಣತನದ ನಡವಳಿಕೆಗಳಿಂದ ಇವತ್ತು ಇಂಥ ಒಂದು. ಇದಿಷ್ಟು ಇವರೆಗಿನ ಪ್ರಮುಖ ಸುದ್ದಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.